ನನ್ನ ಜೀವನ, ನನ್ನ ಶಕ್ತಿ, ನನ್ನ ಸಂಸ್ಕಾರ, ನನ್ನ ಕಾರ್ಮಿಕ್ ಅಕೌಂಟ್ ಏನಿದೆ ಅದೇ ಬೇರೆ. ಬೇರೆಯವ್ರು ಯಾರೂ ನಮಗೆ ಡಿಸೈಡ್ ಮಾಡೋಕ್ಕಾಗಲ್ಲ. ನಮ್ಗೆ ಯಾವಾಗ ಡಿಸಿಷನ್ ಮೇಕಿಂಗ್ ಇಲ್ಲ, ನಾವು ಬೇರೆಯವ್ರ ಹತ್ರ ಹೋಗ್ತೀವಿ. ಅವ್ರ ಜೀವನನೇ ಬೇರೆ, ಅವ್ರ ಶಕ್ತಿ ಬೇರೆ, ಅವ್ರ ಸಂಸ್ಕಾರ ಬೇರೆ, ಅವ್ರ ಕಾರ್ಮಿಕ್ ಅಕೌಂಟ್ ಬೇರೆ. ಅವರು ಡಿಸೈಡ್ ಮಾಡೋದು ಅದರ ಮೇಲೆ. ಅದು ಹೆಂಗೆ ನಮ್ಮ ಡಿಸಿಷನ್ ಆಗುತ್ತೆ? ಅವರಿಂದ ನಾವು ಅಡ್ವೈಸ್ ತೊಗೊಳ್ಬೋದೇ ವಿನಃ ಆಪ್ಷನ್ಸ್ನ ನಾವು ತೊಗೊಳ್ಬಹುದು. ಡಿಸೈಡ್ ಮಾಡೋರು ನಾವೇ ಅಲ್ವಾ? ಕೊನೆಯಲ್ಲಿ ನಾವೇ ಡಿಸೈಡ್ ಮಾಡೋದು. ನಮಗೆ ಇದು ನೆನಪಿರಬೇಕು, ನಾವು ಡಿಸೈಡ್ ಮಾಡಿದಾಗ ಅದರಿಂದ ನಾವು ಒಂದು ಸತಿ ನಿರ್ಧಾರ ಮಾಡಿದ್ಮೇಲೆ ನಾವು ಅದನ್ನು ಮಾಡೋಕ್ಕೆ ಶುರು ಮಾಡ್ತೀವಿ. ಆ ಕರ್ಮ ಏನು ಮಾಡ್ತೀವಿ, ಇಟ್ಸ್ ಎನ್ ಎಕ್ಸ್ಪ್ರೆಷನ್ ಆಫ್ ಅವರ್ ಡಿಸಿಷನ್. ಆ ಕರ್ಮ ನಮ್ಮ ಡೆಸ್ಟಿನಿ ಅನ್ನೋದನ್ನು ಮರಿಬಾರ್ದು. ನಮ್ಮ ಹಣೆ ಬರ ನಾವೇ ಬರ್ಕೊಡೋದು. ಮಾಡಿದ್ದು ಮಹಾರಾಯ ಅನ್ನೋದು ನಮ್ಮ ಡಿಸಿಷನ್ನು. ಅಡ್ವೈಸ್ ಅವ್ರದ್ದು ಇರ್ಬೋದು, ಆದರೆ ಮಾಡೋರು ಯಾರು? ನಾವೇ ಮಾಡೋದು. ಅಂದರೆ ನಮ್ಮಲ್ಲಿ ಇರುವಂತಹ ಸಂಸ್ಕಾರ, ಕೆಪ್ಯಾಸಿಟಿ, ಕೇಪಬಿಲಿಟಿ ಏನಿದೆ ಅದು ವಿಲ್ ಪವರ್ ಮೇಲೆ ನಮ್ಮ ಡಿಸಿಷನ್ನು ಆ್ಯಕ್ಯುರೇಟಾ ಇಲ್ವಾ ಅನ್ನೋದು ಬರುತ್ತೆ. ಅಕ್ಯುರೆಸಿ ಅದರ ಮೇಲೆ ಬರುತ್ತೆ ಹೊರತು ಲಾಜಿಕಲ್ಲಾಗಿ ನಾವು ಡಿಸೈಡ್ ಮಾಡ್ತೀನಿ ಅಂತ ಅಹಂಕಾರದಲ್ಲಿ ನಾವು ಡಿಸೈಡ್ ಮಾಡಿದ್ರೆ ಆ ಡಿಸಿಷನ್ ಕರೆಕ್ಟ್ ಡಿಸಿಷನ್ ಆಗಿರಲ್ಲ ಎಷ್ಟೋ ಸತಿ.